ಮೊದಲಿಂದ ಸ್ಟಾರ್ಟ್ ಈಗ ಏನು ಸ್ಟಾರ್ಟ್ ಸರ್? ನಾವೀಗ ಕಳಸಾಪುರ ಗ್ರಾಮಕ್ಕೆ ಹೇಮಣ್ಣ ರೈತರ ಹೊಲಕ್ಕೆ ಬಂದವಿ. ಅವ್ರದ್ದು ಇಲ್ಲಿ ಬಾಜು ಇರೋದು ಚಂಡಿ ಹೂವಿನ ಗಿಡ ವೀಕ್ಷಣೆ ಮಾಡಿ ಬಂದ್ವಿ. ಆ ಚಂಡಿ ಹೂವಿನ ಗಿಡ ಏನು ಅನ್ನೋದು ಅವ್ರಿಗೆಲ್ಲ ಮನದಟ್ಟಾಗಿ ನಮಗೆ ಏನೇನಾಗೈತಿ ಏನೇನು ಬಿಟ್ಟೈತಿ ಅಂತ ಹೇಳ್ಯಾರ. ಈಗ ನಮ್ಮದು ಕಂಪ್ನಿ ಎಣ್ಣಿನ ಈ ಮೆಣಸಿನ ಗಿಡಕ್ಕೂ ಸ್ಪ್ರೇ ಮಾಡಿದ್ರು. ಸ್ಪ್ರೇ ಮಾಡಿದಾಗ ಅದರಿಂದ ಆದಂಥ ಚಮತ್ಕಾರ ಏನು ಅಂತ ನಾವು ಈ ರೈತರ ಬಾಯಲ್ಲಿ ಕೇಳೋಣ. ನಮಸ್ಕಾರ ವಿಜಯ. ನಮಸ್ಕಾರ. ಈಗ ನಾವು ನಿಮ್ಮ ಹೊಲಕ್ಕೆ ಬಂದವಿ ಮೆಣಸಿನ ಗಿಡಕ್ಕೆ. ನಾವು ನಿಮ್ಮ ಚಂಡಿ ಹೂವು ಕೊಡಬೇಕಾದ್ರೆ ನೀವೇನು ಹೇಳಿದ್ರಿ? ಮುಟ್ರಾಗಿತ್ತು ಅಂತ ಹೇಳಿದ್ವಿ. ಮುಟ್ರಾಗಿತ್ತು ಅಂತ ಹೇಳಿದ್ರಿ. ಚಂಡಿ ಹೂವಿಂಗ ಕೊಡಬೇಕಾರೆ ಈ ಮುಟ್ರಿಗೆ ತಗೊಂಡು ಹೊಡೆದಿದ್ರೆ ಮುಟ್ರ ಇಷ್ಟು ಬರೋಕ್ಕೆ ಸಾಧ್ಯನೇ ಇದ್ದಿಲ್ಲ. ಆದ್ರೆ ನಾವು ಚಂಡಿ ಹೂವಿ ಕೊಟ್ಟು ಸುಮಾರು 8 ರಿಂದ 10 ದಿನದ ಮ್ಯಾಲೆ ಬಂದಿದ ಮ್ಯಾಕ ಅಪ್ಪಾಜಿ ಹೇಮಣ್ಣಾರು ತಗೊಂಡ್ರು. ಹಿಂಗೆ ಮುಟ್ರ ಬಂದೈತ್ರಿ ಅಂದ್ರೆ ಮುಟ್ರಕ್ಕೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಅದನ್ನು ನೀಮ್ ಆಯಿಲ್ ಕೊಟ್ವಿ. ಆ ನೀಮ್ ಆಯಿಲ್ ಒಂದು ಸ್ಪ್ರೇ ಮಾಡ್ಯಾರ. ಮುಟ್ರ ಭಾಳ ಇದ್ದದ್ದು ಈಗ ಅದ್ಭುತವಾಗಿ ಸುಮಾರು 60 ರಿಂದ 80% ಕಂಟ್ರೋಲ್ ಆಗಿ ಇನ್ನೊಂದು 20 to 30% ಮುಟ್ರ ಐತಿ. ಇನ್ನೊಂದು ಸ್ಪ್ರೇ ಮಾಡು ಅಂತ ಹೇಳೇವಿ. ವಿಜಯ, ನಾವು ನಮ್ದು ಕಂಪ್ನಿ ಎಣ್ಣಿನ ಮುಟ್ರಕ್ಕೆ ಮಾಡೋದಕ್ಕಿಂತ ಮುಂಚೆ ಇದು ಗಿಡ ಯಾವ ಥರ ಇತ್ತು? ಭಾಳ ಮುಟ್ಟಿರ್ತ್ರಿ ಇದು. ಒಂದು ಸ್ವಲ್ಪ ಚೇತರಿಸಿನೈತಿ. ಮತ್ತು ಗಿಡ ನಿನಗೆ ಡೆವಲಪ್ ಆಗ್ಯಾವು ಏನು ಹಂಗ ಅದಾವು? ಡೆವಲಪ್ಮೆಂಟ್ ಆಗ್ಯಾವ. ಗಿಡ ನಮ್ಮ ಎಣ್ಣೆ ಹೊಡೆದ ಮ್ಯಾಕ ಡೆವಲಪ್ಮೆಂಟ್ ಆಗ್ಯಾವು. ಈಗ ಇನ್ನೂ ಒಂದು ಈ ಮುಟ್ರ ನಿಮಗೆ ಕ್ಲಿಯರ್ ಆಗ್ಬೇಕು ಅಂದ್ರೆ ಇನ್ನು ನಾವು ಕೊಟ್ಟಂತ ಎಣ್ಣೆ ನಿಮ್ಮ ಹತ್ರ ಐತಿ. ಅದನ್ನ ಮತ್ತೊಂದು ಈಗ 2.5 ಕ್ಯಾನ್ ಆಗೈತಿ ಮೊದಲು ಸ್ಪ್ರೇ ಮಾಡಿದ್ದು. ಇನ್ನೊಮ್ಮೆ ಹೊಡೆದ್ರೆ ಒಂದು 4 ಕ್ಯಾನ್ ಆಗ್ಬಹುದು. ಆ 4 ಕ್ಯಾನ್ ಎಣ್ಣೆನ ನಾಳೆನ ಸ್ಪ್ರೇ ಮಾಡು. ಆ ಸ್ಪ್ರೇ ಮಾಡೋದ್ರ ಜೊತೆಗೆ ಈಗ ಮೆಣಸಿನ ಗಿಡದಾಗ ಹೂವು ಮೋಪು ಮೊಗ್ಗು ಜಾಸ್ತಿ ಆಗಿ ಕಾಯಿ ಸೈನಿಂಗ್ ಆಗಿ ಸೀದಾ ಬರೋದಕ್ಕೆ ನಮ್ಮ ಕಂಪನಿಯಲ್ಲಿ ಕ್ವೀನ್ ಅನ್ನೋದು ಒಂದು ಟಾನಿಕ್ ಐತಿ. ಆ ಟಾನಿಕ್ನು ಈ ನಮ್ದು ಫಂಗಿಸೈಡ್ ಕೊಟ್ಟೋದ್ರಾಗ ಮಿಕ್ಸ್ ಮಾಡ್ಕೊಂಡು ಹೊಡಿ. ಆವಾಗ ಗಿಡ ಇನ್ನೊಂದು 8 ದಿನ ಬಿಟ್ಟು ನೋಡಿದಾಗ ಅದ್ಭುತವಾಗಿ ಬರ್ತಾವ ಅಂತ ನಾನು ನಿನಗೆ ಮನದಟ್ಟು ಮಾಡಿ ಕೊಡ್ತೇನೆ. ಇದರಿಂದ ನಮ್ಮ ಕಂಪ್ನಿ ಎಣ್ಣೆ ಹೊಡೆದ ಮ್ಯಾಗ ಚಲೋ ಆಗೈತಿ ಇಲ್ಲ ಅಂತ ಯಾವ್ದಾರ ರೈತರು ಕೇಳಿದ್ರೆ ನೀ ಏನು ಹೇಳ್ತೀಯಪ್ಪ ಅವ್ರಿಗೆ? ಚಲೋ ಆಗೈತಿ ಅಂತಾನೆ ಹೇಳ್ತೇವ್ರಿ. ಯಾಕಂದ್ರೆ ನಮಗೆ ಸ್ವಲ್ಪ ಎಲ್ಲ ಈಗ ಕ್ಲಿಯರಿಟಿ ಕೊಡಕತ್ತೈತ್ರಿ. ಅದಕ್ಕೆ ನಾವು ಚಲೋ ಆಗೈತಿ ಅಂತ ಹೇಳ್ತೇವೆ. ಮತ್ತೆ ಅವ್ರು ಈ ಕಂಪ್ನಿ ಎಣ್ಣೆ ಬಳಸಕ್ ಹೆಂಗಪ್ಪ ಅಂತ ನೀನ್ ಕೇಳಿದ್ರೆ ನೀ ಏನ್ ಹೇಳ್ತೀಯ ಅವಾಗ ಅವ್ರಿಗೆ? ಬಳಸಬಹುದ್ರಿ ಅಂತ ಹೇಳ್ತೇವೆ. ಬಳಸಬಹುದು, ಚೆನ್ನಾಗೈತಿ ಅಂತ ಹೇಳ್ತೀಯ. ಆಯ್ತು. ಈಗ ನಾವು ರೈತರ ಬಾಯಿಂದ ನಮ್ಮ ಕಂಪ್ನಿ ಎಣ್ಣೆ ಬಗ್ಗೆ ಕೇಳಿದ್ವಿ, ಚೆನ್ನಾಗೈತ್ರಿ ಆ ಕಂಪ್ನಿ ಎಣ್ಣೆ ಹೊಡೆದಿಂದೆ. ಮುಂದೆ ಯಾವ್ದಾರ ರೈತರು ಬಂದು ಕೇಳಿದ್ರು ನಾವು ಈ ಕಂಪ್ನಿ ಎಣ್ಣೆ ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡ್ತೈತಿ, ನಾವು ಯಾವುದೇ ರೈತರಿಗೆ ಬಂದು ಕೇಳಿದ್ರು ಈ ಕಂಪ್ನಿ ಎಣ್ಣೆ ಯೂಸ್ ಮಾಡ್ರಿ ಅಂತ ನಾವು ರೈತರ ಬಾಯಿಂದ ಕೇಳೇವೆ. ತುಂಬ ಹೃದಯದ ಧನ್ಯವಾದಗಳು ವಿಜಯ. ಬರ್ತೇವೆ ನಾವು. ಜೈ ವಿಕ್ಟರಿ. ಜೈ ವಿಕ್ಟರಿ ಕಿಟ್ ಸೊಲ್ಯೂಷನ್. ಓಕೆ, ಬನ್ನಿ.